Welcome to our YouTube channel, where wisdom meets inspiration. In this channel, we share valuable insights to help you become the best version of yourself. Our content is designed to uplift your spirit and enrich your life. Make sure to subscribe to our channel to stay connected with this incredible journey. Click the subscribe button below. 8ನೇ ಪೀರಿಯಡ್ ನಂದು. ಬೆಳಿಗ್ಗಿನ ಕೊನೆ ಪೀರಿಯಡ್, ಊಟಕ್ಕಿಂತ ಮೊದಲಿದ್ದು, ಮನೆಗೆ ಹೋಗಲಿಕ್ಕಿಂತ ಮೊದಲಿತ್ತು. ಹೇಗಿರ್ತದೆ ವಿದ್ಯಾರ್ಥಿಗಳ ಪರಿಸ್ಥಿತಿ ಆವಾಗ? ಹೀಗೆ ಪ್ರಾಕ್ಟಿಕಲ್. ಎಸ್, ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಿಸುತ್ತಾ, ಹಿರಿಯರ ಆಶೀರ್ವಾದವನ್ನು ಬೇಡುತ್ತಾ, ನನ್ನ ಪ್ರೀತಿಯ ಸಹೋದ್ಯೋಗಿಗಳೇ ಮತ್ತು ಪ್ರೀತಿಯ ಶಿಕ್ಷಕ ವಿದ್ಯಾರ್ಥಿನಿಯರೇ, ಒಂದು ಚೀಟಿ ತಂದಿದ್ದಿದೆ. ಬೆಳಿಗ್ಗೆಯಿಂದ ಬಂದವರೆಲ್ಲ ಇದ್ರಾಗಿದ್ದು ಪೂರ ಮುಗಿಸಿ ಆಯಿತು. ನನ್ನ ಚೀಟಿಯಲ್ಲಿರುವ ಎಲ್ಲ ಪಾಯಿಂಟ್ಗಳು ಮಾತನಾಡಲ್ಪಟ್ಟಿವೆ. ಬೈ ದ ವೇ, ಟೀಚರು ಕ್ಲಾಸಿಗೆ ಪಾಠ ಮಾಡುವಾಗ ಚೀಟಿ ತಗೊಂಡು ಹೋಗಬಹುದಾ? ಗೂಗಲ್ ಮಾಡಿ, ಮಾತೆಲ್ಲ ಮುಗಿದ ಮೇಲೆ ಅಲ್ವಾ? ಈ ಥರ ಸಣ್ಣ ಸಣ್ಣ ಪ್ರಶ್ನೆಗಳು ಕೆಲವೊಮ್ಮೆ ನಮಗಿರುತ್ತಲ್ವ. ಎನಿವೇಸ್, ಪ್ರೀತಿಯ ವಿದ್ಯಾರ್ಥಿಗಳೇ, 1-2 ವಿಚಾರಗಳನ್ನು ಮಾತನಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೇನೆ. 2 ಚಿಕ್ಕ ಘಟನೆಗಳನ್ನು ಹೇಳಬೇಕು ಅಂತ ನಾನು ಬಯಸ್ತೇನೆ. ಒಂದು, ನಮ್ಮ ಶಾಲೆಯಲ್ಲಿ ನಡೆದ 2 ಕಿರು ಸಂದರ್ಭಗಳು. ನಿಮಗೆ ಗೊತ್ತಿದೆ, ಸಂಸ್ಥೆಯ ಮುಖ್ಯಸ್ಥರಾದವರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ನಮಗೇನಿರುತ್ತೆ ಅಂತ ಕೇಳಿದ್ರೆ ತರಗತಿಗಳನ್ನು ವೀಕ್ಷಿಸುವಂಥದ್ದು. ಹಾಗೆ ವೆರಿ ರೀಸೆಂಟ್ಲಿ ಶಾಲೆಗೆ ಸುತ್ತ ಹಾಕುವಾಗ ಹೀಗೆ ಒಂದು ಕ್ಲಾಸ್ ನಡೀತಾ ಇತ್ತು. ಸಣ್ಣ ತಪ್ಪು ಮಾಡಿದೆ ನಾನು. ಪರ್ಮಿಷನ್ ಇಲ್ಲದೆ ಒಳಗೆ ಹೋಗಿಬಿಟ್ಟೆ. ಫಸ್ಟ್ ಸ್ಟ್ಯಾಂಡರ್ಡ್. ನಾನು ಕ್ಲಾಸಿಗೆ ಹೋಗುವಾಗ ಟೀಚರ್ ಏನೋ ತಿದ್ದುತ್ತಾ ಇದ್ದರು. ಮಕ್ಕಳೆಲ್ಲ ಮೌನವಾಗಿಯೋ ಸ್ವಲ್ಪ ಆ್ಯಕ್ಟಿವಿಟಿಯ ಮೂಲಕ ಕೆಲಸಗಳನ್ನು ಮಾಡ್ತಾಯಿದ್ರು. ಒಬ್ಬ ಹುಡುಗ ಅಲ್ಲಿ ಮುಂದೆ ನಿಂತಿದ್ದ. ನಾನು ಹೋದ ತಕ್ಷಣ ಅವನು ಹೇಳ್ದ, ಮೇಡಮ್, ಐ ಆಮ್ ದ ಲೀಡರ್ ಆಫ್ ದ ಕ್ಲಾಸ್ ಅಂತ ಹೇಳ್ದ. ನಾನು ತುಂಬ ಸಹಜವಾಗಿ ಮತ್ತು ತುಂಬ ಮೈಂಡ್ಫುಲ್ ಇರಲಿಲ್ಲ ನಾನು. ಹಾಗಾಗಿ ಹಾಂ ಆಯಿತು, ಓಕೆ, ಗುಡ್ ಅಂತ ಕ್ಯಾಶುವಲ್ ಆಗಿ ಹೇಳಿದೆ. ಅವನಿಗೆ ಸಮಾಧಾನ ಆಗಲಿಲ್ಲ. ನಾನು ಸುಮ್ಮನೆ ಒಳಗೆ ಹೋಗಿ ಆಯ್ತಲ್ಲ ಅಂಥೇಳಿ ಎಲ್ಲ ಉಳಿದ ಮಕ್ಕಳ ಕೆಲಸಗಳನ್ನು ನೋಡೋದಕ್ಕೆ ಮಾಡಿದ ಹಾಗೆ ನಟಿಸಿದೆ. ಅವನು ಟೀಚರ್ ಏನೋ ಬರಿತಾ ಇದ್ದಾರೆ, ಸೀದಾ ಅವ್ರ ಹತ್ರ ಹೋದ. ಅವ್ರ ಕಿವಿಯಲ್ಲಿ ಏನೋ ಹೇಳ್ದ. ಟೀಚರು ಸ್ವಲ್ಪ ಕನ್ಫ್ಯೂಸ್ಡ್ ಫೇಶಿಯಲ್ ಲುಕ್ಕಲ್ಲಿ ಇದ್ದರು. ಅವರಿಗೆ ನನಗೆ ಹೇಳೋದೋ ಬೇಡವೋ ಅನ್ನೋ ಒಂದು ಸಣ್ಣ ಆತಂಕ ಅನಿಸುತ್ತೆ. ಆಮೇಲೆ ನಾನೇ ಕೇಳಿದೆ ಏನಂತೆ ಅಂತ. ದೆನ್ ದ ಟೀಚರ್ ಸೇಸ್, ಅವನಿಗೆ ನಿಮ್ಮ ಹತ್ರ ಏನೋ ಹೇಳಬೇಕಂತೆ ಮೇಡಮ್. ಅಯ್ಯೋ ಬನ್ನಿ ಸರ್. ದೆನ್ ಹಿ ಸೇಸ್ ಅಗೇನ್ ದ ಸೇಮ್ ಲೈನ್, ಮೇಡಮ್, ಐ ಆಮ್ ದ ಲೀಡರ್ ಆಫ್ ದ ಕ್ಲಾಸ್. ನಾನೀಗ ಸರಿಯಾಗಿ ಕೇಳಿಸ್ಕೊಂಡೆ ಆ್ಯಕ್ಚುಲಿ. ಮತ್ತೆ ಅವನು ಟೀಚರ್ ಹತ್ರ ಹೇಳಿದಾನಂತೆ. ಟೀಚರ್ ಹತ್ರ ಕೇಳಿದ್ನಂತೆ ಇವರು ಯಾರು ಅಂತ. ಅಂದರೆ ಫಸ್ಟ್ ಸ್ಟ್ಯಾಂಡಿಗೆ ಬಂದ ಎಲ್ಲ ಮಕ್ಕಳಿಗೆ ಜುಲೈಯಲ್ಲಿ ನಮ್ಮ ಪರಿಚಯ ಇರುವುದಿಲ್ಲ. ಯಾರ್ಯಾರೋ ಬರ್ತಾರೆ ಹೋಗ್ತಾರೆ ಇರ್ತದೆ. ಕ್ಲಾಸ್ ಟೀಚರ್ದು ಒಂದು ಪರಿಚಯ ಇರ್ತದೆ, ಸರಿಯಾಗಿ ಹೆಸರು ಕೂಡ ಗೊತ್ತಿರೋದಿಲ್ಲ. ಅವ್ರು ಹೇಳಿದ್ರಂತೆ, ಶಿ ಈಸ್ ದ ಹೆಡ್ ಆಫ್ ದ ಸ್ಕೂಲು, ಶಾಲೆ ಮ್ಯಾನೇಜ್ ಮಾಡೋದು ಅವ್ರ ಕೆಲಸ ಅಂತ ಹೇಳಿದ್ರಂತೆ ಟೀಚರು. ದೆನ್ ಅಗೇನ್ ಹಿ ಸೆಡ್ ಟು ಹರ್, ಐ ಆಮ್ ದ ಹೆಡ್ ಆಫ್ ದ ಕ್ಲಾಸ್. ಆ್ಯಂಡ್ ಏನಂದಂತೆ ಮತ್ತೆ, ಅವರನ್ನು ಆಚೆ ಹೋಗ್ಲಿಕ್ಕೆ ಹೇಳಿ ಮ್ಯಾಮ್, ಅವ್ರ ಹತ್ರ ಹೊರಗೆ ಹೋಗ್ಲಿಕ್ಕೆ ಹೇಳಿ. ನಾನಿದ್ದೀನಲ್ವಾ, ನನ್ನನ್ನು ನೀವು ಲೀಡರ್ ಅಂತ ಮಾಡಿದ್ದೀರಲ್ಲ, ಅವ್ರಿಗೇನು ಕೆಲಸ ಇಲ್ಲಿ? ಸಿ, ದಿಸ್ ಒನ್ ಇನ್ಸಿಡೆಂಟ್ ನನ್ನ ಮೇಲೆ ತುಂಬ ಮುದ್ದಾದ ಒಂದು ಪ್ರಭಾವವನ್ನು ಬೀರಿತ್ತು ಆ ದಿವಸ. ಅದೇ ಥರದ ಇನ್ನೊಂದು ಚಟುವಟಿಕೆ ಘಟನೆ ಏನಾಯಿತು ಕೇಳಿದ್ರೆ, ನಮ್ಮ 9ನೇ ತರಗತಿ ಒಬ್ಬ ಶಿಕ್ಷಕಿ ಬಂದು ಮೇಡಮ್, ಈ ಮಕ್ಕಳನ್ನು ತುಂಬ ಕಷ್ಟ ಆಗುತ್ತೆ, ನನಗೆ ಮಾತ್ರ ಅಲ್ಲ 9, 10, 8ನೇ ತರಗತಿ ಮಕ್ಕಳನ್ನು ಮ್ಯಾನೇಜ್ ಮಾಡುವಂಥದ್ದು ಬಹಳ ಸವಾಲಿದೆ ನಮಗೆ. ಯಾಕಮ್ಮ? ಅವರು
ಅವರು ದೈಹಿಕವಾಗಿರ್ತಾರೆ, ಇಲ್ಲಿ ಮಾನಸಿಕವಾಗಿರೋದಿಲ್ಲ, ಅಥವಾ ತುಂಬ ಎಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾರೆ, ಅಥವಾ ಏನೋ ಸಣ್ಣ ಪುಟ್ಟ ರೊಮ್ಯಾಂಟಿಕ್ ರಿಲೇಷನ್ಶಿಪ್ಸ್ಗಳನ್ನು ಇಟ್ಕೊಳ್ತಾರೆ, ನಮಗೆ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಾಗೋಲ್ಲ. ಈ ಥರ ಒಂದು ಟೀಚರಿಗೆ ಆ ಯೋಚನೆ ಆಯಿತು. ನಾವು ಮಾತನಾಡಿದ್ವಿ. ಅದೇ ಸಮಯಕ್ಕೆ ಅದೃಷ್ಟವಶಾತ್ ನಾನೇನೋ ಮೈಸೂರಿಗೆ ಹೋದಾಗ ರಿಮ್ಸೆಗೆ ಹೋಗಿದ್ದೆ. ಕರೆಸ್ಪಾಂಡೆಂಟ್ ಸ್ವಾಮೀಜಿ ಸರ್ನ ಆ ಸಮಯದಲ್ಲೂ ಭೇಟಿಯಾಗಿದ್ದೆ. ಆವಾಗ ಅವರು ಹೇಳಿದ್ರು, ನಮ್ಮಲ್ಲಿ ಸನ್ನಿವಾಸ ಕಾರ್ಯಾಗಾರಗಳು ನಡೀತವೆ ಅಂತ ಹೇಳಿದ ನೆನಪು. ತಕ್ಷಣವೇ ನಾವೆಲ್ಲ ಏನು ಪ್ರಯತ್ನ ಮಾಡಿದ್ವಿ ಅಂದರೆ, ಈಗಲೂ ನಡೀತಾ ಇದೆಯಾ, ನಮ್ಮ ವಿದ್ಯಾರ್ಥಿಗಳು ಅಲ್ಲಿ ಹೋಗಲಿಕ್ಕೆ ಏನಾದರೂ ಸಾಧ್ಯ ಆಗ್ಬೋದಾ ಅಂತ. ಆ ಹಿನ್ನೆಲೆಯಲ್ಲಿ ನಮ್ಮ ಅದೃಷ್ಟಕ್ಕೆ ಆ ಹೊತ್ತಿಗೆ ನಡೆಯುವ ಸಮಯ ಇತ್ತು ಮತ್ತು ನಮಗೆ ಒಂದು ಅವಕಾಶ ಸಿಕ್ತು. ಆಗ ನಾವು ಪೋಷಕರಿಗೆ ಒಂದು ರಿಕ್ವೆಸ್ಟ್ ಮಾಡಿದೆವು, ಹೀಗೊಂದು ಕಾರ್ಯಕ್ರಮ ಇಂಥಲ್ಲಿ ನಡೀತಾ ಇದೆ, ಆಸಕ್ತರು ನಿಮ್ಮ ವಿದ್ಯಾರ್ಥಿಗಳ ಹೆಸರನ್ನು ಕೊಡಿ ಅಂತ. ತಕ್ಷಣವೇ ಒಂದು 50 ಮಕ್ಕಳು ಹೆಸರು ಕೊಟ್ಟರು. ಅವ್ರು ಯಾರು ಹೇಳಿ? ನಮ್ಮ ಟೀಚರ್ಸ್ಗಳಿಗೆ ಸ್ವಲ್ಪ ಮ್ಯಾನೇಜ್ ಅಥವಾ ನಿರ್ವಹಿಸಲಿಕ್ಕೆ ಕಷ್ಟವಾಗಿರುವಂಥ ವಿದ್ಯಾರ್ಥಿಗಳು. ಆ ಎಲ್ಲ ಮಕ್ಕಳು ಪೋಷಕರ ಅನುಮತಿ ಮತ್ತು ಆ ಎಲ್ಲ ಶಿಕ್ಷಕರು ಕೂಡ ಅಲ್ಲಿಗೆ ಹೋದರು. 1 ವಾರ ಅಲ್ಲಿ ಇದ್ದರು. 1 ವಾರ ಬಿಟ್ಟು ಆ ಮಕ್ಕಳು ಶಾಲೆಗೆ ಬಂದ ಮೇಲೆ, ನನ್ನ ನಂಬಬೇಕು ನೀವು, ನಮ್ಮ ಇಡೀ ಸಂಸ್ಥೆಯ ಸಂಸ್ಕಾರ, ಶಿಸ್ತು ಮತ್ತು ಸಮರ್ಥತೆ ಜಾಸ್ತಿ ಆಯಿತು. ಅಂದರೆ ಆ 50 ಮಕ್ಕಳು ಒಂದು ದೊಡ್ಡ ಮಟ್ಟದ ನಾಯಕರಾಗಿ ವಾಪಸ್ ಬಂದರು. ಅವರೆಲ್ಲರೂ ತರಗತಿಯಲ್ಲಿ ಇದ್ದಾಗ ಮಕ್ಕಳ ಆಟದ ಕೀಟಲೆಗಳನ್ನು, ತಮಾಷೆಗಳನ್ನು ಮಾಡ್ತಾ ಇದ್ದವರು. ಐ ಡೋಂಟ್ ಸೇ ದೇ ಬಿಕೇಮ್ ವೆರಿ ಸೀರಿಯಸ್ ಅಥವಾ ತೀವ್ರ ಗಂಭೀರವಾಗಿ ಬಂದರು, ಹಾಗೆ ನಾನು ಹೇಳೋಲ್ಲ. ಆದರೆ ಒಂದು ಜವಾಬ್ದಾರಿಯನ್ನು ಅರಿತ ನಿಜವಾದ ದೇಶ ಕಟ್ಟಬಹುದಾದ ಮಕ್ಕಳು ಅನ್ನುವಂಥ ಹೆಚ್ಚಿನ ಭರವಸೆಯನ್ನು ಶಿಕ್ಷಕರಾಗಿ ನಮ್ಮಲ್ಲಿ ತುಂಬುವ ರೀತಿಯಲ್ಲಿ ಆ ಮಕ್ಕಳು ವಾಪಸ್ ಬಂದು, ಯಾವ ಮಟ್ಟಕ್ಕಂತ ಹೇಳಿದ್ರೆ ಅಡುಗೆಯನ್ನು ಬಡಿಸುವಾಗ ಮಧ್ಯಾಹ್ನ ಸಣ್ಣ ಮಕ್ಕಳಿಗೆ ಅವರೇ ಬಡಿಸುವಂಥದ್ದು, ಅವರು ಬಿದ್ದರೆ ಗಾಯವಾದರೆ ಅವರನ್ನು ತೆಗೆದುಕೊಂಡು ಹೋಗಿ ಸಹಾಯ ಮಾಡುವಂಥದ್ದು. ದೇ ವರ್ ಮೋರ್ ಕೈಂಡ್, ದೇ ವರ್ ಮೋರ್ ಕಂಪ್ಯಾಷನೇಟ್, ದೇ ವರ್ ಮೋರ್ ಹೆಲ್ಪ್ಫುಲ್ ಆ್ಯಂಡ್ ದೇ ವರ್ ಮೋರ್ ಅಂಡರ್ಸ್ಟ್ಯಾಂಡಿಂಗ್. ಆ್ಯಂಡ್ ಆಲ್ಸೋ their grades have started improving. ಇದೇ ಟೀಚರ್ಸು ದೇ ಕೇಮ್ ಬ್ಯಾಕ್ ಟು ಅಸ್ ಆ್ಯಂಡ್ ದೇ ಶೇರ್ಡ್, ಮೇಡಮ್ ಅವ್ರದ್ದೆಲ್ಲ ಗ್ರೇಡ್ಸ್ ಕೂಡ ಇಂಪ್ರೂವ್ ಆಗಿದೆ. ಮಕ್ಕಳೇ, ನಾನು ಈ 2 ಅಂಶಗಳನ್ನು ನಿಮ್ಮ ಜೊತೆ ಯಾಕೆ ಚರ್ಚಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅಗೇನ್ ಬೋತ್ ದೀಸ್ ಟು ಟೆಲ್ ಅ ಲಾಟ್ ಮೋರ್ ದೆನ್ ದ ಇನ್ಸಿಡೆಂಟ್. ಒಂದು ಶಿಕ್ಷಕಿ ತರಗತಿಯಲ್ಲಿ ನನ್ನ ಮಕ್ಕಳಿಗೆ ಏನೋ ಸಹಾಯ ಬೇಕು, ಇಲ್ಲೇನೋ ಒಂದು ಸ್ವಲ್ಪ ಸರಿಯಾಗಬೇಕು ಅಂತ ಕೇವಲ ಗಮನಿಸಿದ್ದು ಮಾತ್ರ. ಅವರೊಂದು ಕೆಮಿಸ್ಟ್ರಿ ಟೀಚರ್, ಅವರು ಕೆಮಿಕಲ್ ಬಾಂಡ್ ಮತ್ತು ಅಯಾನಿಕ್ ಬಾಂಡಿಗೆ ನಿಲ್ಲಿಸಬಹುದಾದ ಸಂಬಳವನ್ನು ಪಡೆಯುವ ಟೀಚರ್. ಆದರೆ ಮತ್ತೊಂದೇನೋ ಬಾಂಡಿಂಗ್ ಸರಿ ಇಲ್ಲ ಅಂತ ಆ ಶಿಕ್ಷಕಿ ಅದನ್ನು ಗುರುತಿಸಿದರು. ಮತ್ತು ಅದು ನೀವೇ, ಇವತ್ತು ಅವರು, ನಾಳೆ ನೀವು. ಆ್ಯಂಡ್ ತರಗತಿಯಲ್ಲಿಯೂ ಕೂಡ ಹಾಗೆ. ಈಗ ಕ್ಲಾಸ್ ಮ್ಯಾನೇಜ್ಮೆಂಟ್ ಅನ್ನೋ ವಿಷಯ ಬರ್ತದೆ, ತರಗತಿ ನಿರ್ವಹಣೆ. ನಿಮಗೆ ಗೊತ್ತಿರಬಹುದು, ಕ್ಲಾಸ್ ಕಂಟ್ರೋಲ್ ಅಂತ ಶಬ್ದ ಇತ್ತು ಮೊದಲು. ಈಗ ತರಗತಿಯನ್ನು ಮ್ಯಾನೇಜ್ ಮಾಡುವಂಥದ್ದು. ಮ್ಯಾನೇಜ್ ಮಾಡಲಿಕ್ಕೆ ಇವಾಗೆಲ್ಲರೂ ಹೇಳಿದ ಹಾಗೆ ಕೇವಲ ನಮ್ಮ BEdನಲ್ಲಿಯೋ DEdನಲ್ಲಿಯೋ ಅಥವಾ ಬೇರೆ ಕೋರ್ಸ್ಗಳಲ್ಲಿ ಕಲಿತ ಸಬ್ಜೆಕ್ಟ್ ಮೆಥಡಾಲಜಿಗಳು ಮಾತ್ರವೇ ಸಾಕಾಗೋದಿಲ್ಲ. ನಿಮಗೆಲ್ಲ ವಿಚಾರಗಳನ್ನು ನಿಮ್ಮ ಪ್ರೊಫೆಸರ್ಸ್ ಕಲಿಸ್ತಾ ಇದ್ದಾರೆ. ಈಗ ಅತಿ ಹೆಚ್ಚಿನ ಜೀವನ ಕೌಶಲ್ಯಗಳು, ಗಮನಿಸುವಿಕೆ, ಅವಧಾನವನ್ನು ಎಳೆಯುವಂತಹ ಅವಕಾಶಗಳು ಅಥವಾ ವಿಚಾರಗಳನ್ನು ಕೂಡ ಒಬ್ಬ ಶಿಕ್ಷಕ ಅಥವಾ ಶಿಕ್ಷಕಿ ತಿಳಿದಿರಬೇಕಾಗತ್ತೆ. ಬಟ್ ಟ್ರಸ್ಟ್ ಮೀ, ವಾಟ್ ಎವರ್ ಸೆಡ್ ಆ್ಯಂಡ್ ಡನ್, ಯು ಆರ್ ದ ಬಾಸ್ ಆಫ್ ಯುವರ್ ಕ್ಲಾಸ್. ಅಲ್ಲಿ ಸರ್ಕಾರ ಸವಾಲುಗಳಿದೆ, ತುಂಬ ಸವಾಲುಗಳಿವೆ. ಆದರೆ ತರಗತಿಯ ಒಳಗೆ ಮಾತ್ರ ಬಾಸ್ ಅನ್ನೋ ಶಬ್ದನ ನಾನು ತುಂಬ ಧನಾತ್ಮಕವಾಗಿ ಬಳಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ತರಗತಿಯ ಒಳಗಡೆ ಮಾತ್ರ ನೀವೇ ರಾಜ, ನೀವೇ ರಾಣಿ. ನೀವು ಮಾಡಿದ್ದೇ ನಡೆಯುತ್ತೆ ಅಂತ ನಾನು ಹೇಳೋಲ್ಲ. ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಆಲ್ ಹಿಯರ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇಲ್ಲಿ ನಿಮಗೆ ವಿವಿಧ ರೀತಿಯ ವಿದ್ಯಾರ್ಥಿಗಳು, ಕಲಿಕಾ ಸಾಮರ್ಥ್ಯದಲ್ಲಿ ತೊಂದರೆ ಇರುವವರು, ವರ್ತನಾ ಸಮಸ್ಯೆ ಇರುವವರು, ಬೇರೆ ಬೇರೆ ರೀತಿಯ ವಿದ್ಯಾರ್ಥಿಗಳಿರ್ತಾರೆ. ಆದರೆ ಅವರೆಲ್ಲರನ್ನ ಗಮನಿಸಿ ನನ್ನ ತರಗತಿ ಹೇಗಿರಬೇಕು, ಚಂದ್ರಶೇಖರ್ ಸರ್ ಬಂದಾಗ ಈ ತರಗತಿ ಹೇಗೆ, ರವೀಶ್ ಸರ್ ಬಂದಾಗ ನಾನು ಹೇಗೆ ವರ್ತಿಸಬೇಕು, ಚಿಂತನಾ ಮೇಡಮ್ ಬಂದಾಗ
ಮಗು ಹೇಗಿರಬೇಕು ಅನ್ನುವಂಥದ್ದನ್ನು ನಿರ್ಧರಿಸಬಹುದಾದ ಏಕಮಾತ್ರ ಕಾಂಪೊನೆಂಟ್ ಅಂದರೆ ಅದು ಟೀಚರೇ. ಹಾಗಾಗಿ ನಾವು ಈ ಎಲ್ಲ ಸಮಸ್ಯೆಗಳನ್ನು ಮಾತಾಡುವಾಗ ಬಹಳಷ್ಟು ಬಾರಿ ನಮಗೆಲ್ಲರಿಗೂ ಅನಿಸುತ್ತೆ ನಾವೆಲ್ಲರೂ ಸಮಸ್ಯೆಯ ಭಾಗಗಳು ಅಂತಾನೆ. ಹೌದು, ದೇ ಆರ್ ಇನ್ನೆವಿಟೇಬಲ್ ಟು ಅವರ್ ಲೈವ್ಸ್. ಎಟ್ ದ ಸೇಮ್ ಟೈಮ್ ನಾವೇ ಸಮಸ್ಯೆಯನ್ನೇ ಉಲ್ಬಣಗೊಳಿಸುವ ಅಥವಾ ಸಮಸ್ಯೆ ಕುರಿತಷ್ಟೇ ಮಾತನಾಡ್ತಾ ಇದ್ದರೆ ಪರಿಹಾರದ ಭಾಗವಾಗುವವರು ಯಾರು ಅಲ್ವೇ? ಇವತ್ತು ಬೆಳಿಗ್ಗೆಯಿಂದ ನಾವು ಆ ವಿಚಾರಗಳನ್ನೇ ನಾವು ಮಾತನಾಡ್ತಾ ಇದ್ದೇವೆ. ಹಾಗಾಗಿ ಪಠ್ಯ ಸರ್ಕಾರ ಕೊಡುವಂಥದ್ದು, ಮಗುವಿನ ವಯೋಮಿತಿಗನುಗುಣವಾಗಿ ಕೊಟ್ಟಿರುವಂಥದ್ದು. ಆದರೆ ಸಹಪಠ್ಯ, ಪೂರಕ ಪಠ್ಯ, ಫಾರ್ ಎಕ್ಸಾಂಪಲ್ ನನ್ನ ಅವಧಿ 45 ನಿಮಿಷದ್ದು ಒಂದು ತರಗತಿಯಲ್ಲಿ ಅಂತಾದರೆ 5 ನಿಮಿಷವನ್ನು ಪ್ರತಿದಿನ ಒಬ್ಬ ಶಿಕ್ಷಕ ಶಿಕ್ಷಕಿ ಈ ಮಗುವಿನಲ್ಲಿ ದಯೆಯನ್ನು ಹೆಚ್ಚಿಸುವಂತಹ, ಪ್ರೀತಿಯನ್ನು, ಸಹಕಾರವನ್ನು, ಸಹಬಾಳ್ವೆಯನ್ನು ಹೆಚ್ಚಿಸುವಂತಹ, ಅಥವಾ ಮಗುವಿನ ಕಣ್ಣಲ್ಲಿ, ಅವರೆಲ್ಲರೂ ಅದನ್ನೇ ಹೇಳಿದರು ಅಲ್ವಾ, ಮಗುವಿನ ಕಣ್ಣಲ್ಲಿ ಕಣ್ಣಿಟ್ಟು, ಈಗ ನಾನು ಇಲ್ಲಿಂದ ನಿಮ್ಮ ಜೊತೆಗೆ ಮಾತನಾಡ್ತಾ ಇದ್ದೀನಿ ಅಂದರೆ ನೀವು ಗಮನಿಸಬೇಕು, ನಾವು ಇಡೀ ತರಗತಿಯ ಯಾವ ಒಂದು ಕಾರ್ನರನ್ನು ನೋಡ್ತಾ ಇದ್ದೀವಿ ಅಂಥೇಳಿ. ಬಹಳಷ್ಟು ಬಾರಿ ಮಕ್ಕಳು ಮನೆಗೆ ಹೋಗಿ ಕಂಪ್ಲೇಂಟ್ಸ್ ಮಾಡ್ತಾರೆ ಅಥವಾ ಪೇರೆಂಟ್ಸ್ ಬರ್ತಾರೆ, ಮೇಡಮ್ ಅವರು ತುಂಬ ಪಾರ್ಶಾಲಿಟಿ ಮಾಡ್ತಾರಂತೆ ಆ ಟೀಚರು. ನನಗೆ ಗೊತ್ತಿರುವ ಹಾಗೆ ಅವರು ತುಂಬ ದಯಾಳುವಾದ ಶಿಕ್ಷಕಿ ಆಗಿರ್ತಾರೆ. ಹೇಗೆಂತೆ ಇವನನ್ನು ನೋಡುವುದೇ ಇಲ್ಲ ಅಂತೆ. ಅಂದರೆ ನಿಜವಾಗ್ಲೂ ಯಾವ ಶಿಕ್ಷಕನು ಕೂಡ ನಾನೊಬ್ಬ ಕೆಟ್ಟ ಶಿಕ್ಷಕ ಆಗಬೇಕು ಅಂತ ಬಯಸಲ್ವೇ? ಆದರೆ ನಮಗರಿವಿಲ್ಲದೆ ನಾವು ಗಮನಿಸದೇ ಇರುವಂಥದ್ದು ವಿದ್ಯಾರ್ಥಿಗಳು ಅದನ್ನು ತಪ್ಪು ತಿಳಿದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ತರಗತಿ ನಿರ್ವಹಣೆ ಅಂಥೇಳಿ ಬಂದಾಗ ನನ್ನ ತರಗತಿಯ ಶಿಸ್ತು ಹೇಗಿರಬೇಕು, ಉದಾಹರಣೆಗೆ ನಮ್ಮ ತರಗತಿಯಲ್ಲಿ, ನನ್ನ ಅನ್ನೋದಕ್ಕಿಂತ ನಮ್ಮ, ಯಾಕಂದರೆ ವಿದ್ಯಾರ್ಥಿಗಳನ್ನು ನಾವು ಅದರಲ್ಲಿ ಒಳಗೊಳ್ಳಿಸಬೇಕು. ನಮ್ಮ ತರಗತಿಯಲ್ಲೂ ಯಾರಿಗೂ ಫಿಸಿಕಲಿ ಅಬ್ಯೂಸ್ ಮಾಡುವಂತಿಲ್ಲ, ಓಕೆನಾ ಅಂತ ನಾವು ವಿದ್ಯಾರ್ಥಿಗಳ ಜೊತೆಗೆ ಮಾತಾಡೋದು. ಅಥವಾ ನಮ್ಮ ತರಗತಿಯಲ್ಲಿ ಯಾರೂ ಕಸವನ್ನು ಎಸೆಯುವಂತಿಲ್ಲ ಅಥವಾ ಮೊದಲು ನೋಡಿದವರು ಅದನ್ನು ಎತ್ತಬೇಕು ಇತ್ಯಾದಿ ಚಿಕ್ಕ ಚಿಕ್ಕ ಮೌಲ್ಯಗಳನ್ನು, ವಿಚಾರಗಳನ್ನು, ಆ 2-3 ಬಹಳಷ್ಟು ಬಾರಿ ನಾವು ಹೇಳ್ತೀವಿ ಅದಕ್ಕೆಲ್ಲ ಟೈಮ್ ಎಲ್ಲುಂಟು, ಟೈಮೇ ಸಾಕಾಗೋದಿಲ್ಲ, ಪೋರ್ಷನ್ನೇ ಕವರ್ ಆಗೋದಿಲ್ಲ ಅಲ್ವಾ? ಪೋರ್ಷನ್ ಕವರ್ ಆಗಬೇಕು ಅಥವಾ ಪೋರ್ಷನ್ ಅದನ್ನು ಅಟೆಂಡ್ ಮಾಡಲ್ಪಡಬೇಕು ಖಂಡಿತವಾಗಿ. ಅದರ ಜೊತೆಗೆ ನನ್ನ ಸಹೋದ್ಯೋಗಿದ 2 ನಿಮಿಷ, ವಾಶ್ರೂಮ್ ಬ್ರೇಕಿನಲ್ಲಿ ಉಳಿದ 1-1.5 ನಿಮಿಷ, ಇಂತಹ ಎಲ್ಲ ಸಮಯಗಳನ್ನು ತರಗತಿ, ಇದು ಎಲ್ಲದು ಒಂದಾದಾಗ ಒಂದು ಮಗುವಿಗೆ ಇದು ನಮ್ಮ ತರಗತಿ, ಇದು ನಮ್ಮ ಟೀಚರ್, ನಮ್ಮ ಕ್ಲಾಸ್, ಆ ಒಂದು ಫೀಲಿಂಗ್ ನಿಮಗೆ ನೆನಪಿದೆ ಅಲ್ಲ? ಹಾಗಾಗಿ ಇಂಥದನ್ನು ಮಾಡಲಿಕ್ಕೆ ಯಾವ ಪ್ರಿನ್ಸಿಪಲ್ ಆಗಲಿ, ಹೆಡ್ ಟೀಚರ್ ಆಗಲಿ, ಸೀನಿಯರ್ ಟೀಚರ್ಸ್ ಆಗಲಿ ಯಾರೂ ನಮಗೆ ತೊಂದರೆ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ನಿಮ್ಮಿಂದ ಅವರು ಕೂಡ ಸ್ಫೂರ್ತಿಗೊಳ್ಳುವ ಸರ್ವ ಸಾಧ್ಯತೆಗಳಿರುತ್ತೆ. ಇನ್ನೊಂದು, ಇಲ್ಲಿಗೆ ಬರುವ ಮುನ್ನ ನನಗೆ ತರಗತಿ ನಿರ್ವಹಣೆ ಅಂಥೇಳಿ ಒಂದು ಟಾಪಿಕ್ ನಾವು ಡಿಸ್ಕಸ್ ಮಾಡಿದ್ದಕ್ಕೆ ಸುಮ್ಮನೆ ಒಂದು ತರಗತಿಯಲ್ಲಿ ಹೋಗಿ ವಿದ್ಯಾರ್ಥಿಗಳಲ್ಲಿ ನಾನು ಮಾತನಾಡಿದೆ, ಮತ್ತೊಂದು ಸ್ಲಿಪ್ಪಲ್ಲಿ ಬರೀಲಿಕ್ಕೆ ಹೇಳಿದೆ, ನಿಮ್ಮ ಕನಸಿನ ತರಗತಿ ಹೇಗಿರಬೇಕು, ಯಾವ ಥರ ನಿಮ್ಮ ತರಗತಿಗಳು ನಿರ್ವಹಿಸಲ್ಪಡಬೇಕು ನಿಮ್ಮ ಪ್ರಕಾರ ಅಂತ. ಎಷ್ಟು ಮಜವಾಗಿ ನಮ್ಮ ಮಕ್ಕಳು ಬರೆದ್ರು ಅಂದರೆ, ವೆರಿ ಸ್ವೀಟ್ಲಿ ಆ್ಯಂಡ್ ಇನ್ನೋಸೆಂಟ್ಲಿ. ಆ್ಯಕ್ಚುಲಿ ಟೀಚರ್ಸ್ ಎಲ್ಲರೂ ನಮ್ಮನ್ನು, ನಮ್ಮ ಹೆಸರನ್ನು ಕರೆಯಬೇಕು, ಹೇಳಿಯೇ ಕರೆಯಬೇಕು. ನಮಗೆ ಅಭ್ಯಾಸ ಇರುತ್ತದೆ, ಹೇ ಯು, 3rd ಬಾಯ್ ಇನ್ ದ 2nd ಲೈನ್, 4th ಗರ್ಲ್ ಅಲ್ವಾ, ರೋಲ್ ನಂಬರ್ 27, ರೈಟ್? ಹೀ ಈಸ್ ದಿನೇಶ್, ಶಿ ಈಸ್ ದಿವ್ಯಾ, ರೈಟ್? ಅವರಿಗೊಂದು ಹೆಸರಿದೆ ಅಲ್ವಾ? ಇದು ಕೂಡ ಅಷ್ಟೇ, ನಾವು ಬೇಕು ಅಂತ ಮಾಡೋಲ್ಲ. ಆದರೆ ಒಂದು ಮಗುವಿಗೆ ನನ್ನ ಹೆಸರೇ ಇವ್ರಿಗೆ ಗೊತ್ತಿತ್ತೋ ಇಲ್ಲಯೋ, ರೈಟ್? ಆಲ್ ದೀಸ್ ಥಾಟ್ಸ್ ದೇ ವಿಲ್ ಹ್ಯಾವ್. ಆ್ಯಂಡ್ ಆಲ್ಸೋ ಅವರು ಬರೆದಿರೋ ಇನ್ನೊಂದು ವಿಚಾರ ಏನು ಕೇಳಿದರೆ, ಮಾತಿಗೂ ಪೀಟಿಗೆ ಕಳಿಸೋದಿಲ್ಲ ಅಂತ ಹೇಳಬಾರ್ದಂತೆ. ಅದು ನಮ್ಮ ಬ್ರಹ್ಮಾಸ್ತ್ರ. ಅದು ಆ್ಯಕ್ಚುಲಿ ಪೀಟಿಗೆ ಕಳಿಸೋದಿಲ್ಲ, ಪೀಟಿ ಬೇಡ ಅಲ್ಲ, ನಿಂಗೊಬ್ಬನಿಗಲ್ಲ, ಇಡೀ ಕ್ಲಾಸಿಗೆ ಪಿ ಟಿ ಇಲ್ಲ, ರೈಟ್? ಅಂದರೆ ಪಿ ಟಿ ಸರ್ನೂ ನಾವು ಕೇಳಲ್ಲ. ಆ್ಯಕ್ಚುಲಿ ದಟ್ ಈಸ್ ದ ಬಿಸ್ನೆಸ್ ಬಿಟ್ವೀನ್ ಪಿ ಟಿ ಟೀಚರ್ ಆ್ಯಂಡ್ ದ ಸ್ಟೂಡೆಂಟ್ಸ್, ರೈಟ್? ಅದನ್ನು ನಾವು ಕೇಳೋಲ್ಲ ಅಲ್ವಾ? ಅವರು ಏನು ಬರೆದಿದ್ದಾರೆ ಆ್ಯಡೆಡ್, ಏನು ಮಾಡಿದರೆ ಪಿ ಟಿಗೆ ಕಳಿಸ್ತೀವಿ ಅಂತ ಹೇಳಿ, ವಿ ವಿಲ್ ಡೂ ದ್ಯಾಟ್ ಅಂತೆ. ಹೇಯ್, ದಟ್ಸ್ ಸೋ ಸ್ವೀಟ್,
ದಟ್ಸ್ ಸೋ ಬ್ಯೂಟಿಫುಲ್, ರೈಟ್? ಇಂಥದ್ದು ಮಾಡಿದರೆ ಕಳಿಸೋಲ್ಲ ಅನ್ನೋದಕ್ಕಿಂತ, ಗಾಜಿನ ಲೋಟ ಹಿಡ್ಕೊಂಡು ಹೋದರೆ ಬೀಳಿಸ್ತಿ ಅನ್ನೋದಕ್ಕಿಂತ ಗಟ್ಟಿಯಾಗಿ ಹಿಡ್ಕೊಂಡು ಹೋಗು ಅಂತ ಹೇಳಬೇಕು ನನಗೆ ಅನ್ನುವಂಥ ವಿಚಾರವನ್ನು ಆ ಮಕ್ಕಳು ಹೇಳಿದರು. ಆ್ಯಂಡ್ ಪದೇ ಪದೇ ನಮ್ಮಿಬ್ಬರ ನಡುವೆ ಪೇರೆಂಟ್ಸನ್ನು ತರಬೇಡಿ ಮೇಡಮ್, ವಿ ಡೂ ಇಟ್ ಅಲ್ವಾ? ಅಪ್ಪನ ಕರೆಸ್ಬೇಕಾ? ಹಾಂ, ಅಮ್ಮಂಗೆ ಹೇಳಬೇಕಾ? ಇದು ನಮಗೆ ಮಾಮೂಲಿ ಇಲ್ಲ, ಇಲ್ಲಿ ಬಾರೋ ಇಲ್ಲಿ ಕೂತ್ಕೊಳ್ಳೋ ಅಂತ ಹೇಳೋಷ್ಟು ಸಿಂಪಲ್ ಅದು. ಅಗೇನ್ ದೇ ಮೀನ್ ಟು ಸೇ ದಟ್ ಬಿಸ್ನೆಸ್ ಬಿಟ್ವೀನ್ ಅಸ್ ಮೇಡಮ್, ಡೋಂಟ್ ಇನ್ಕ್ಲೂಡ್ ದ್ಯಾಮ್. ಟ್ರೂ ಇನ್ ಅ ವೇ. ಎನಿವೇಸ್, ಈ ಥರದ ಯೋಚನೆಗಳು ನಮ್ಮ ಮಕ್ಕಳಲ್ಲಿ ಇರುತ್ತೆ ನೋಡಿ. ಹಾಗಾಗಿ ನಮ್ಮ ಬಿ ಎಡ್ಸಲ್ಲಿ ಮೆಥಡಾಲಜಿಗಳು ಇರುತ್ತೆ. ಅಂದರೆ ಕದಲಬಾರ್ದು ಅಥವಾ ಕೂತಲ್ಲೇ ಕೂತ್ಕೊಳ್ಬೇಕು, ಈ ಥರದಲ್ಲೆಲ್ಲ ನಾವು ಥಿಯರಿಟಿಕಲಿ ನಾವು ಕಲಿತೀವಿ. ಶಿಸ್ತಿನಿಂದ ಇರಬೇಕು. ಅಟ್ ದ ಸೇಮ್ ಟೈಮ್ ತರಗತಿ ನಿರ್ವಹಣೆ ಮಾಡುವಾಗ ವಿದ್ಯಾರ್ಥಿಗಳಿಗೆ ನೀನು ಈ ವಾರ ಯಾರ ಜೊತೆಗೆ ಕುಳಿತುಕೊಂಡು ಕಲೀಲಿಕ್ಕೆ ಬಯಸ್ತೀಯಾ, ಯಾರು ನಿನಗೆ ಈ ಡಿಫಿಕಲ್ಟ್ ಆದ ಕಾನ್ಸೆಪ್ಟನ್ನು ನಿನ್ನ ಗೆಳೆಯರಲ್ಲಿ, ಪಿಯರ್ ಟೀಚಿಂಗ್ ಅಂತ ನಾವು ಹೇಳ್ತೇವೆ, ಇದನ್ನು ಯಾರು ನಿನಗೆ ಕಲಿಸಿದರೆ ನೀನು ಅದನ್ನು ಖುಷಿ ಪಡ್ತೀಯಾ, ಈ ಥರದ ಸಣ್ಣ ಸಣ್ಣ ಅವರು ಖುಷಿಪಟ್ಟು ಅವರ ಮತ್ತು ತರಗತಿಯ ಕಲಿಕೆಯ ಗುಣಮಟ್ಟ ಹೆಚ್ಚುವಂತಹ ಪ್ರಯತ್ನಗಳನ್ನು ಶಿಕ್ಷಕರಾಗಿ ನಾವು ಮಾಡಿದ್ರೆ ನಮ್ಮನ್ನು ಯಾರೂ ತಡೆಯೋರಿಲ್ಲ. Nobody will stop us. And one more thing, my people, my boys and girls, please remember, ಯಾವುದೇ ಮಗುವಿನ ಹತ್ತಿರ ನಾವು ಕೆಟ್ಟದಾಗಿ ವರ್ತಿಸುವ ಮೂಲಕ ಒಳ್ಳೆಯ ಬಿಹೇವಿಯರನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ತುಂಬ ಹಳೆಯ ಎಕ್ಸಾಂಪಲ್, ನೀವೆಲ್ಲ ಬಹಳಷ್ಟು ಮಾತುಗಳಲ್ಲಿ ಇದನ್ನು ಕೇಳಿರ್ತೀರಿ. ಫಾರ್ ಎಕ್ಸಾಂಪಲ್, ಒಂದು ಕ್ಲಾಸಿಗೆ ಎಂಟ್ರಾದ ತಕ್ಷಣವೇ ಒಂದು ಮಗುವಿನ ಮೇಲೆ ನಾವು ವಾಗ್ದಾಳಿ ಮಾಡಿ ಏಯ್ ಸಿಟ್ ದೇರ್, ಸ್ಟ್ಯಾಂಡ್ ಅಪ್, ಹೀಗೇನೋ ತುಂಬ ಇಡೀ ಕ್ಲಾಸು ಭಯಪಡಿಸುವ ರೀತಿಯಲ್ಲಿ ನಾನೇನೋ ವರ್ತಿಸಿ, ಆ ನಂತರ ಸರಿ ಇವತ್ತು ನಾವು ದಯೆಯ ಬಗ್ಗೆ ಪಾಠ ಮಾಡೋಣ ಅಂಥೇಳಿ ಟೈಟಲ್ ಬರೆದ್ರೆ ಇಟ್ಸ್ ಎ ಡಿಸ್ಕನೆಕ್ಟೆಡ್ ಫ್ಯಾಕ್ಟರ್. ಅನುಕಂಪ ಅಂದರೆ ಏನು ಅನ್ನೋದನ್ನು ಕಲಿಯೋಣ, ಬುದ್ಧನ ಬಗ್ಗೆ ಕಲಿಯೋಣ. ಅಂದರೆ ಯಾವ ಮಗು ಬುದ್ಧನಿಗೆ ಕನೆಕ್ಟ್ ಆಗೋಲ್ಲ, ನನ್ನ ಹತ್ರ ಇರೋ ಕನೆಕ್ಷನ್ನೇ ಡಿಸ್ಕನೆಕ್ಟ್ ಆಗಿಲ್ಲ ಇನ್ನು ಅವನಿಗೆ, ಅಲ್ವಾ? ಹಾಗಾಗಿ ಎನಿವೇಸ್, ಕೆಟ್ಟ ಅನುಭವದ ಮೂಲಕ ಒಳ್ಳೆಯ ವಿಚಾರವನ್ನು ನಾವು ಕಲಿಸಲಾರೆವು. ಇನ್ನೊಂದು ಎಲ್ಲರೂ ಬೆಳಿಗ್ಗೆಯಿಂದ ಹೇಳಿರೋದೇ, ನೀವೇ ಭರವಸೆ. ಇಫ್ ನಾಟ್ ಯು ದೆನ್ ಹೂ, ಇಫ್ ನಾಟ್ ನೌ ದೆನ್ ವೆನ್, ಅಲ್ವೇ? ಸೊ ಆಲ್ ದ ವೆರಿ ಬೆಸ್ಟ್. We will talk little more before we close the program. Thank you very much for the opportunity and listening. Become Swami Vivekananda's messenger. Share the video with 3 of your friends.